ಎಸ್, ಇನ್ನು ಡಾಕ್ಟರ್ ಐ ಬಿ ಎಸ್ ಅಂದರೆ ಏನು? ಇದಕ್ಕೂ ಗ್ಯಾಸ್ಟ್ರಿಕ್ಗೂ ಏನಾದರೂ ಲಿಂಕ್ ಇದೆಯಾ? ಈ ಒಂದು ಪ್ರಾಬ್ಲಮ್ ಯಾಕೆ ಬರುತ್ತೆ ಡಾಕ್ಟರ್? ಐ ಬಿ ಎಸ್, ಈಗ ಹೆಸರು ನೋಡಿದ್ರೆ ಐ ಬಿ ಎಸ್ ಅಂತ ಹೇಳಿದಾಗ ಇರಿಟಬಲ್ ಬವೆಲ್ ಸಿಂಡ್ರೋಮ್ ಅಂತಂದರೆ, ಸಿಂಡ್ರೋಮ್ ಅಂತಂದಾಗ ಇಟ್ ಈಸ್ ಅ ಸೆಟ್ ಆಫ್ ಡಿಸಾರ್ಡರ್ಸ್. ಆ್ಯಂಡ್ ಐ ಬಿ ಎಸ್ ಇರಿಟಬಲ್ ಅಂತಂದರೆ ನಿಮ್ಮ ಬವೆಲ್ಸ್ ಅಂದರೆ ನಿಮ್ಮ ಡೈಜೆಷನ್ ಆಗಿ ಎಕ್ಸ್ಕ್ರೀಷನ್ ಮಾಡೋ ಜಾಗ, ನಿಮ್ಮ ಬಾಡಿಯಲ್ಲಿ ವೇಸ್ಟ್ ಪ್ರಾಡಕ್ಟ್ಸ್ ಎಲ್ಲ ಫಿಲ್ಟರ್ ಆಗೋ ಪ್ರಾಸೆಸ್ನ ನಾವು ಎಕ್ಸ್ಕ್ರೀಷನ್ ಅಂತ ಕರಿತೀವಿ. ಅದು ಆಗೋದು ಥ್ರೂ ಇಂಟೆಸ್ಟೈನ್ಸ್ ಆಗುತ್ತೆ. ಸೊ ಇಂಟೆಸ್ಟೈನ್ಸ್ ಇರಿಟೇಟ್ ಆದಾಗ ಇರಿಟಬಲ್ ಬವೆಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಈ ಸಮಸ್ಯೆ ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ, ಯಾಕೆ ಬರುತ್ತೆ ಡಾಕ್ಟರ್? ಹಾಗೆ ಇದರ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ? ಸೊ ಇದಕ್ಕೆ ಏಜ್ ಜಾಸ್ತಿ ಫೀಮೇಲ್ಸಲ್ಲಿ ನೋಡೋಕ್ಕೆ ಈ ಪ್ರಾಬ್ಲಮ್ ನೋಡೋಕ್ಕೆ ಸಾಧ್ಯ. ಆ್ಯಂಡ್ ಏಜ್ ಲಿಮಿಟ್ ಬಂದು ಓಲ್ಡ್ ಏಜ್ ಪೀಪಲಲ್ಲಿ ಜಾಸ್ತಿ ಕಂಡು ಬರುತ್ತೆ. ಬಟ್ ಈಗಿನ ಕಾಲದಲ್ಲಿ ಪ್ರೆಸೆಂಟ್ ಜನ್ರೇಷನಲ್ಲಿ ರಾದರ್ ದ್ಯಾನ್ ಏಜ್ ಗ್ರೂಪ್, ಈಗ ಸ್ಟ್ರೆಸ್ ಆರ್ ಎಂಗ್ಸೈಟಿ ಆರ್ ಡಯಟ್ರಿ ಹ್ಯಾಬಿಟ್ಸ್ ಅಂದರೆ ಒಂದು ಮಿಲ್ಕ್ ಜಾಸ್ತಿ ತೊಗೊಳೋದು, ಲೈಕ್ ಅಲರ್ಜಿ ಸ್ಪೆಸಿಫಿಕ್ ಫುಡ್ಸ್ಗೆ ಒಬ್ರೊಬ್ರಿಗೆ ಮಿಲ್ಕ್ ತೊಗೊಂಡ್ರೆ ಅಲರ್ಜಿ ಆಗುತ್ತೆ, ಆರ್ ಗ್ಲೂಟಿನ್ ಪ್ರಾಡಕ್ಟ್ಸ್ ಆರ್ ವೀಟ್ ಪ್ರಾಡಕ್ಟ್ಸ್ ತೊಗೊಳ್ಳೋವಾಗ ಜಾಸ್ತಿ ಆಗುತ್ತೆ. ಸೊ ಈಗಿನ ಕಾಲದಲ್ಲಿ ಏಜ್ ಲಿಮಿಟ್ ಅನ್ನೋದು ಹೇಳೋದು ಕಷ್ಟ. ಸೊ ಸ್ಪೆಸಿಫಿಕ್ ಫುಡ್ ಅಲರ್ಜೀಸಿಂದನೂ ಬರ್ಬೋದು, ಆರ್ ಸ್ಮೋಕಿಂಗ್ ಆಲ್ಕೋಹಾಲಿಂದ ಕೂಡ ಬರ್ಬೋದು. ಆ್ಯಂಡ್ ಜಾಸ್ತಿ ಫುಡ್ ಸ್ಪೈಸಿ ತುಂಬ ಜಾಸ್ತಿ ತೊಗೊಂಡು ಆ ಥರ ಇದ್ದಾಗ ಕೂಡ ಬರ್ಬೋದು. ಬಟ್ ಇದಕ್ಕೆ ಗ್ಯಾಸ್ಟ್ರಿಕ್ಗೆ ಸಿಮ್ಟಮ್ಸ್ ಅನ್ನೋದು ಸಿಮಿಲರ್ ಇರುತ್ತೆ. ಬಟ್ ದೆರ್ ಈಸ್ ಅ ಥಿನ್ ಡಿಫರೆನ್ಸ್ ಬಿಟ್ವೀನ್ ಗ್ಯಾಸ್ಟ್ರಿಕ್ ಆ್ಯಂಡ್ ಐ ಬಿ ಎಸ್. ಗ್ಯಾಸ್ಟ್ರಿಕ್ ಸಿಮ್ಟಮ್ಸ್ ಆ್ಯಂಡ್ ಐ ಬಿ ಎಸ್ ಸಿಮ್ಟಮ್ಸ್ ಒಂದೇ ಥರ ಕಾಣೋದ್ರಿಂದ ಪೇಷಂಟ್ ಅದು ಗ್ಯಾಸ್ಟ್ರಿಕ್ ಆರ್ ಐ ಬಿ ಎಸ್ ಅನ್ನೋದಕ್ಕೆ ಕನ್ಫ್ಯೂಸ್ ಆಗೋದಕ್ಕೆ ಸಾಧ್ಯ. ಬಟ್ ದೇರ್ ಆರ್ ಸರ್ಟನ್ ಡಿಫ್ರೆನ್ಸಸ್ ವಿಚ್ ವಿ ಕ್ಯಾನ್ ಡಯಾಗ್ನೋಸ್ ಇದು ಗ್ಯಾಸ್ಟ್ರಿಕ್ ಪೇಷಂಟ ಆರ್ ಐ ಬಿ ಎಸ್ ಇಂದ ಇವ್ರು ಸಫರ್ ಆಗ್ತಿದ್ದಾರಾ ಅಂತ. ಓಕೆ ಡಾಕ್ಟರ್, ಇನ್ನು ಈ ಎರಡೂ ಸಮಸ್ಯೆಗಳಿಗೆ ಹೋಮಿಯೋಪತಿಯಲ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ನಾವೆಲ್ಲ ಕೇಳ್ಪಟ್ಟಿದ್ದೀವಿ. ಸೊ ಯಾವ ಥರದ ಟ್ರೀಟ್ಮೆಂಟ್ ಹೋಮಿಯೋಪತಿಯಲ್ಲಿ ಸಿಗುತ್ತೆ ಅನ್ನೋದ್ರ ಕುರಿತಾಗಿ, ಚಿಕಿತ್ಸೆ ಕುರಿತಾಗಿ ಹೇಳೋದಾದರೆ? ಓಕೆ, ಈಗ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದರೆ ಫಸ್ಟ್ ನಾವು ಪೇಷಂಟ್ ಕ್ಲಿನಿಕಲಿ ಯಾವ ಸಿಮ್ಟಮ್ಸಿಂದ ಬರ್ತಾ ಇದ್ದಾನೆ, ಲೈಕ್ ವಾಟ್ ಈಸ್ ದ ಪ್ರೆಸೆಂಟೇಷನ್ ಆಫ್ ದ ಪೇಷಂಟ್. ಬಿಕಾಸ್ ಐ ಬಿ ಎಸ್ಸಲ್ಲಿ ಈಗ ತುಂಬ ಸಿಮ್ಟಮ್ಸ್ ಇರುತ್ತೆ, ಲೈಕ್ ಫ್ರೀಕ್ವೆನ್ಸಿ ಆಫ್ ಸ್ಟೂಲ್ ಅಂದರೆ ಮೋಷನ್ಗೆ ಹೋಗೋ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ, ಮೋಷನ್ ವಾಟ್ರಿ ಆಗ್ಬೋದು, ಆರ್ ಅರ್ಜೆನ್ಸಿ ಜಾಸ್ತಿ ಆಗ್ಬೋದು. ಕೆಲವೊಬ್ಬರಲ್ಲಿ ಊಟ ಮಾಡಿದ ತಕ್ಷಣ ಲೈಕ್ ಸ್ಟೂಲ್ಗೆ ಹೋಗಬೇಕು ಅಂತ ಅರ್ಜ್ ಇರುತ್ತೆ. ಕೆಲವೊಬ್ಬರಿಗೆ ಮೋಷನ್ಗೆ ಹೋದರೂ ಕೂಡ ನಮಗಿನ್ನೂ ಕರೆಕ್ಟಾಗಿ ಆಗಿಲ್ಲ, ಲೈಕ್ ಕಂಪ್ಲೀಟ್ ಕ್ಲಿಯರ್ ಆಗಿಲ್ಲ ಅನ್ನೋ ಒಂದು ಫೀಲ್ ಇರುತ್ತೆ. ಸೊ ಮುಖ್ಯವಾಗಿ ಅದು ಗ್ಯಾಸ್ಟ್ರಿಕ್ ಆದರೂ ಆಗಿರ್ಬೋದು, ಐ ಬಿ ಎಸ್ ಆದರೂ ಆಗಿರ್ಬೋದು, ಯಾವ ಸಿಮ್ಟಮಿಂದ ಬರ್ತಾ ಇದ್ದಾರೆ ಪೇಷಂಟು ಆ್ಯಂಡ್ ಯಾವ ಸ್ಟೇಜಲ್ಲಿ ಪೇಷಂಟ್ ನಮ್ಮ ಹತ್ರ ಪ್ರೆಸೆಂಟೇಷನ್ ತೊಗೊಂಡು ಬರ್ತಾ ಇದ್ದಾರೆ ಅನ್ನೋದ ಮೇಲೇನೂ ನಮ್ಮ ಟ್ರೀಟ್ಮೆಂಟು ಡಿಪೆಂಡ್ ಆಗುತ್ತೆ. ಸೊ ನಮ್ಮದು ಹೋಮಿಯೋಪತಿದು ಕನ್ಸಿಡರ್ ಮಾಡಿದ್ರೆ ಅದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಒಂದು ಹೇಳ್ತೀವಿ. ಸೊ ಪೇಷಂಟ್ ಬಂದಾಗ ಹಳೆ ಮೆಡಿಕಲ್ ಹಿಸ್ಟ್ರಿ ಏನಿದೆ, ಎಷ್ಟು ವರ್ಷದಿಂದ ಇತ್ತು, ಸೊ ಹಿಂಗೆ ಶುರು ಆಯಿತು, ಯಾವುದರಿಂದ ಶುರು ಆಯಿತು, ಅದು ಸ್ಟ್ರೆಸ್ ಜಾಸ್ತಿ ತಗೋತಾ ಇದ್ದಾರಾ, ಅಥವಾ ಈಗ ಶುಗರ್ ಆರ್ ಬಿ ಪಿ ಆರ್ ಯಾವುದೇ ಕಾರಣಕ್ಕಾದರೂ ಆಗಲಿ ಲಾಂಗ್ ಟರ್ಮ್ ಮೆಡಿಕೇಷನ್ ತಗೋತಾ ಇದ್ದಾರಾ, ಆರ್ ಲಾಂಗ್ ಟರ್ಮ್ ಪೇನ್ ಕಿಲ್ಲರ್ಸ್ ಆಲ್ಸೋ ಕ್ಯಾನ್ ಕಾಸ್ ಎಸಿಡಿಟಿ. ಸೊ ಇದೆಲ್ಲ ಹಿಸ್ಟ್ರಿ ಇದೆಯಾ, ಸೊ ಇದನ್ನೆಲ್ಲ ನೋಡಿ ಪೇಷಂಟ್ ಹೇಗೆ ಪ್ರೆಸೆಂಟ್ ಮಾಡ್ತಿದ್ದಾನೆ ನಮಗೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಮೆಡಿಕೇಷನ್ನ ಶುರು ಮಾಡ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836,
ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.